ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಿರರ್ ವರ್ಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಿರರ್ ವರ್ಕನ್ನು 5 ನಿಮಿಷದಲ್ಲೇ ಮಾಡ್ಬೋದು. ಇದಕ್ಕೆ ಸಿಲ್ಕ್ ಥ್ರೆಡ್ ತಗೊಳ್ಳಿ. ಹೇಗೆ ಹಾಕೋದು ಅಂತ ಗೊತ್ತಿದೆಯಲ್ಲ. 2 ಸಿಲ್ಕ್ ಥ್ರೆಡನ್ನು ತಗೊಂಡು ಗಂಟು ಹಾಕ್ಕೊಂಡು ಅದನ್ನು ಮಿರರನ್ನು ಫಸ್ಟೇ ನೀವು ಅಣಿಸಿಟ್ಕೋಬೇಕು. ನನ್ನ ಹತ್ರ ಚಿಕ್ಕ ಮಿರರ್ ಇದೆ, ನಿಮ್ಮ ಹತ್ರ ದೊಡ್ಡ ಮಿರರ್ ಇದ್ದರೂ ಕೂಡ ಮಾಡ್ಬೋದು, ಶೇಪ್ ಚೇಂಜ್ ಇದ್ದರೆ ಕೂಡ ಮಾಡ್ಬೋದು. ಮಿರರನ್ನು ಮೊದಲೇ ಗಮ್ ಹಾಕಿ ಬಟ್ಟೆ ಮೇಲೆ ಅಂಟಿಸಿಟ್ಕೊಳ್ಳಿ. ಆಮೇಲೆ ಸಿಲ್ಕ್ ಥ್ರೆಡ್ ತಗೊಂಡು, ಇದು ಚಿಕ್ಕದಿರೋದ್ರಿಂದ 4 ಅಷ್ಟೇ ಪಾಯಿಂಟ್ ಹಾಕಿ ತೋರಿಸ್ತೀನಿ ನಿಮಗೆ. ದೊಡ್ಡದಾದರೆ 6 ಬರುತ್ತೆ, 2 4 ಹೀಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಹೀಗೆ ಹಾಕ್ಕೋಬೋದು. ಓಕೆನಾ? ಹೀಗೆ ಒಂದು ಅಥವಾ 2 ರೌಂಡ್ ಹಾಕಿದರೆ ಸಾಕು ಇದಕ್ಕೆ. ಆಮೇಲೆ ಸುತ್ತಲೂ ಚೈನ್ ಸ್ಟಿಚ್ ಹಾಕಿರಿ ಚಿಕ್ಕದಾಗಿ. ಗಮ್ ಹಾಕಿರ್ತೀವಲ್ಲ, ಅದು ಅಂಟ್ಕೊಂಡಿರುತ್ತೆ ಸೂಜಿಗೆ. ಒಂದು ಲೈನ್ ಹಾಕಿದರೆ ಸಾಕು. ಆಮೇಲೆ ಒಂದು ನಾಟ್ ಹಾಕಿ ಬಿಟ್ಬಿಡಿ. ಇಷ್ಟೇ, ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಸಾರಿ ಬೇಕಾದರೆ ತೋರಿಸ್ತೀನಿ ನಾನು. ಇಲ್ಲಿಂದ ಒಂದು ಚೈನ್ ಸ್ಟಿಚ್ಚು, ಆಮೇಲೆ ಈ ಕಡೆಯಿಂದ ಒಂದು ಲಾಂಗ್ ಚೈನ್ ಹಾಕಿ, ಒಂದು ಚಿಕ್ಕ ಚೈನ್ ಹಾಕಿ, ಆಮೇಲೆ ಇಲ್ಲೊಂದು ಚೈನು, ಆಮೇಲೆ ಇದೆರಡರ ಮಧ್ಯ ಈಗ ಇವೆರಡರ ಮಧ್ಯ ಹೀಗೆ ಒಂದೊಂದು ಸರಿ ಹಾಕಿದರೆ ಸಾಕು. ಸುತ್ತಲೂ 2 ಚೈನ್ ಸ್ಟಿಚನ್ನು ಹಾಕೋದು ಬೇಡ. ಎರಡು ಸರಿ ಹಾಕಿದರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ, ಒಂದು ಸರಿ ಹಾಕಿದರೆ ಸ್ವಲ್ಪ ತೆಳ್ಳಗೆ ಕಾಣಿಸುತ್ತೆ.
ಸಿಂಗಲಾಗಿ ಹಾಕೋದನ್ನು ತೋರಿಸಿದೆ, ಡಬಲ್ ಆಗಿನೂ ಹಾಕೋದನ್ನು ತೋರಿಸಿದ್ದೀನಿ. ನಿಮ್ಗೆ ಯಾವುದು ಈಸಿನೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಚಿಕ್ಕ ಮಿರರ್ ಆಗಿದ್ದರಿಂದ ನಾವು ಒಂದೊಂದು ಸರಿ ಹಾಕಿದರೆ ಮಿರರ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಎರಡೆರಡು ಸರಿ ಹಾಕಿದರೆ ಮಿರರು ಚಿಕ್ಕದಾಗಿ ಕಾಣಿಸುತ್ತೆ. ಓಕೆ, ಇಷ್ಟೇ ಇವತ್ತಿನ ಕ್ಲಾಸು. ಪ್ರಾಕ್ಟೀಸ್ ಮಾಡಿ ಮನೇಲಿ ನೀವು ಕೂಡ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಬಂದು ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.